ಹರಾಜಾಗದಿರೋಂಥ ಅಂಗಡಿ ಮಳಿಗೆಗಳು ನಮಗೆ ಬಹಿರಂಗ ಹರಾಜು ಅಂತೇಳಿ ಪ್ರಕಟಣೆ ಮಾಡಿ ನಮ್ಮ ಹತ್ರ ಡಿ ಡಿಗಳನ್ನು ಕಟ್ಸ್ಕೊಂಡು ಸಡನ್ನಾಗಿ ಇವರು ನಿಲ್ಲಿಸಿದ್ದಾರೆ. ಇದಕ್ಕೆ ನಮಗೆ ಕಾರಣ ಏನು ಅಂತ ಸರಿಯಾಗಿ ಅವರು ಉತ್ತರನೂ ಕೊಡ್ತಾ ಇಲ್ಲ. ಈಗ ನಾವು ಡಿ ಡಿಗಳು ಕಟ್ಟಿರೋರು ಎಲ್ಲ ನಮ್ಮ ಡಿ ಡಿ ಕಟ್ಟಿರೋಂಥ ಜನಗಳೆಲ್ಲ ಈಗ ಬೀದಿನಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಬೆಂಬಲನೇ ಸಿಗ್ತಾ ಇಲ್ಲ. ಬರೀ ಅಂಗಡಿಗಳವ್ರಿಗೆ ಮಾತ್ರನೇ ಇವರು ಬೆಂಬಲ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಈ ಅಂಗಡಿಗಳಿಂದ ಸುಮಾರು ವಾರ್ಷಿಕ 0 ವರಮಾನ ಪಂಚಾಯತಿಗೆ. ಈ ಹರಾಜಾದರೆ ಸುಮಾರು ಒಂದು 30 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯತಿ ತುಂಬ ಅಭಿವೃದ್ಧಿನೂ ಆಗುತ್ತೆ. ಇವರು ಯಾಕೆ ತಲೆ ಕೆಡಿಸ್ಕೊಂತ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಇದು ಆನ್ಸರ್ ಕೊಡೋವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ. ಸರ್ ಅದೇ ವಾರ್ಷಿಕ 25ರಿಂದ 30 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ತಿಂಗಳಿಗೆ 2.5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ನಮ್ಮ ಪಂಚಾಯತಿಗೆ. ಇವ್ರು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವ್ರವ್ರ ಸ್ವಂತ ಅಂಗಡಿಗಳಂತ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಇವರು ಬರ್ಕೊಬಿಟ್ಟಿದ್ದಾರೆ ನಮ್ಮ ಪಂಚಾಯತಿಯಲ್ಲಿ ಅವ್ರಿಗೆ. ಅದೇನೋ ಅಂತ ನಮಗೂ ಗೊತ್ತಿಲ್ಲ. ನಾವು ಇವಾಗ ಡಿ ಡಿಗಳು ಕಟ್ಟಿದ್ದೀವಿ, ಸಾಲ ಮಾಡಿ ಡಿ ಡಿ ಕಟ್ಟಿದ್ದೀವಿ. ಇವತ್ತು ನಮ್ಮನ್ನು ಬೀದಿಲಿ ನಿಲ್ಲಿಸಿದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಒಂದು ನಿರ್ಧಾರ ಇವತ್ತು ಒಪ್ಪಿಗೆ ಕೊಡ್ತಾರೆ, ನಾಳೆ ಬೇಡ ಅಂತ ಹೇಳ್ತಾರೆ. ನಮ್ಮ ಜನಪ್ರತಿನಿಧಿಗಳೇ ಇಲ್ಲಿ ಕರೆಕ್ಟಾಗಿಲ್ಲ. ನಾವೇನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೊನೆ ದಾರಿ ಅಂದ್ಬಿಟ್ಟು ಸತ್ಯಾಗ್ರಹ ಕೂತ್ಬಿಟ್ಟಿದ್ದೀವಿ. ಮುಂದಿನ ನಡೆ ಏನು ಅಂತಂತಂದರೆ ನಮ್ಮ ಡಿ ಡಿ ಕಟ್ಟಿದ್ದೀವಿ, ನಮ್ಗೆ ಅಂಗಡಿ ನಂಬರು ಬರ್ಕೊಟ್ಟಿದ್ದಾರೆ. ಅಂಗಡಿಗಳ ಮುಂದೆ ನಮಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ವ್ಯಾಪಾರ ಮಾಡೋದಕ್ಕೆ. ಇಲ್ಲಾಂತಂದರೆ ಇರೋ ಅಂಗಡಿಗಳು ಮಳಿಗೆಗಳನ್ನ ಕ್ಲೋಸ್ ಮಾಡಿಸ್ಬೇಕು. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಏನು ಬೇಕಾಗಿಲ್ಲ. ನಾವು ಸುಮಾರು 10,50,000 ರೂಪಾಯಿ ಡಿ ಡಿ ಕಟ್ಟಿದ್ದೀವಿ. ಅದಕ್ಕೆ ನ್ಯಾಯ ಬೇಕೇ ಬೇಕು ನಮಗೆ. ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಪ್ರತಾಪ್ ಅಂತ. ಈಗ ಡೇಟ್ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ನಿರ್ಧಾರಗಳನ್ನ ಚೇಂಜ್ ಮಾಡೋಕ್ಕೆ ಡಿ ಡಿ ಕಟ್ಟಿಸಿದ್ಯಾಕೆ ನೀವು ನಿಮ್ಗೆ ಇಷ್ಟ ಬಂದ